ಇಡಿ ದಾಳಿಯನ್ನು ಎರಡು ರೀತಿಯಲ್ಲಿ ನೋಡಬೇಕು. ಕಾನೂನು ರೀತಿಯಾದರೆ ಸರಿ. ಕೇಂದ್ರ ಸರ್ಕಾರಕ್ಕೆ ಒಂದು ಚಾಳಿ ಚಟ ಇದೆ. ಇಡಿ ದಾಳಿ ಮಾಡಿಸುವುದು, ಎದುರಿಸುವುದು ಅವರ ಚಟ. ಇಂಥ ವಿಚಾರದಲ್ಲಿ ಕಾನೂನು ಮೇಲಿರಬೇಕು. ಕಾನೂನು ದುರುಪಯೋಗ ಆಗಬಾರದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಡ್ಡ ಹಗರಣ ವಿಚಾರ ಹಿನ್ನೆಲೆಯಲ್ಲಿ ಬಿಜೆಪಿ ಹೋರಾಟ ಮಾಡಿದ್ರೆ ಮಾಡಲಿ ಎಂದರು. ಅಧಿಕಾರಿಗಳ ವರ್ಗಾವಣೆ ದಂಧೆ ಬಸವರಾಜ ರಾಯರೆಡ್ಡಿ ಆರೋಪ ವಿಚಾರವಾಗಿ ಮಾತನಾಡಿದ ಅವರು, ಬಸವರಾಜ ರಾಯರೆಡ್ಡಿ ಅವರು ಆ ರೀತಿ ಹೇಳಿಲ್ಲ. ಅವರು ಹೇಳಿದಾಗ ನಾನು ಪಕ್ಕದಲ್ಲೇ ಇದ್ದೆ. ದಂಧೆ ನಡೆದ್ರೆ ನಿಲ್ಲಬೇಕು ಅಂತ ಹೇಳಿದ್ರು ಅಷ್ಟೇ ಎಂದರು. ಯಾವಾಗಲೂ ಇದನ್ನು ಎರಡು ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ. ಒಂದು ಇಡಿ ರೇಡ್ ಆಗಿರ್ತಕ್ಕಂಥದ್ದು, ಅಲ್ಲಿ ಅವರು ಏನು ನಿಗಮಮಂಡಳಿಯಲ್ಲಿ ಕೆಲವು ಇದು ನಡೆದಿದೆ ಅಂತಕ್ಕಂಥದ್ದನ್ನು ಇದು ಮಾಡೋದಿಲ್ಲ. ಕಾನೂನು ರೀತಿಯಲ್ಲಿ ಮಾಡೋದು ಮಾಡಿಕೊಳ್ಳಿ, ಅದು ಕಾನೂನು ರೀತಿಯಲ್ಲಿ ಆದರೆ ಸರಿ. ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅದೊಂದು ಅವರಿಗೆ ಚಟ ಇದೆ, ಚಾಳಿ ಇದೆ. ಏನು ಅಂತ ಹೇಳಿದರೆ ಯಾರಿಗಾರು ಈ ಸೆಂಟ್ರಲ್ ಗೌರ್ಮೆಂಟಿಂದ ಹೆದರ್ಸೋದು ಅದೆಲ್ಲ ಇದೆ. ಈಗ ಇಡಿ ಅವ್ರಿಗೆ ಮಾಡಬೇಡ್ರಿ ಅಂತ ಹೇಳೋದಕ್ಕಾಗಲ್ಲ. ಮಾಡಿದ ಮೇಲೆ ಅದೇನು ರೂಲ್ಸ್ ಪ್ರಕಾರ ಇದೆ, ಅದೇನು ಕಾನೂನುಬದ್ಧವಾಗಿರುತ್ತೆ, ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ನಮ್ಮ ಕಡೆಯಿಂದ ನನಗನ್ಸುತ್ತೆ ನಾಗೇಂದ್ರ ಅವರು ಆಗಲೇ ರೆಡಿ ಇದ್ದಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಅದು ಗೊತ್ತಿದೆ. ಅದು ಮುಂಚೆಯಿಂದನೂ ಮಾಡಿದಾರಲ್ಲ, ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಹೋದ ಸತಿ ಎಲ್ಲ ಮುಂಚೆ ಎಲ್ಲ ಜಾಸ್ತಿ ಮಾಡೋರು ಎಲೆಕ್ಷನ್ ಪೂರ್ವಕವಾಗಿ. ಈಗ ಕೋಲಿಷನ್ ಆದ ತಕ್ಷಣ ಲಗಾಮ್ ಹಿಡ್ಕೋತಾರೆ ಬೇರೆಯವರು ಕೂಡ. ನೀವು ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಭಾವನೆ ಕಾಣಿಸ್ತದೆ. ಅದು ಎದು ಕಾಣಿಸ್ತದೆ, ಅದು ಮುಂದಿನ ದಿನಗಳಲ್ಲಿ ಮಾಧ್ಯಮದಲ್ಲೂ ಕೂಡ ನೀವೇನು ಹೆಚ್ಚು ತೋರ್ಸೋಕ್ಕಾಗಲ್ಲ. ಇಂಥ ರೇಡ್ಗಳು, ಈ ಸ್ವಾರ್ಥದ ರೇಡ್ಗಳು, ಸ್ವಾರ್ಥದ ಇದನ್ನು ಮಾಡೋದಿಲ್ಲ. ಅದು ಮಾಡೋದಕ್ಕೆ ಅಲ್ಲಿ ಕಷ್ಟ ಆಗ್ತದೆ. ಇದೆಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ಆದರೆ ಒಂದು ಇಂಥ ವಿಚಾರಗಳಲ್ಲಿ ಕಾನೂನು ಮೇಲಿರಬೇಕು ಯಾವಾಗಲೂ ಕೂಡ. ಎಲ್ಲದಕ್ಕೂ ನಾವು ಕೂಡ ಬರೀ ಇಡಿನ ಬೈಯೋದು ಇಲ್ಲಾಂದರೆ ಬೇರೆಯವ್ರನ್ನ ಬೈಯೋದು ಒಂದು ಭಾಗ ಆದರೆ, ಕಾನೂನು ಇರಬೇಕು. ಕಾನೂನನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು. ಆದರೆ ಡಿಪಾರ್ಟ್ಮೆಂಟ್ಸನ್ನ ಮತ್ತು ಇಲಾಖೆಗಳನ್ನು ಮಿಸ್ಯೂಸ್ ಮಾಡಬಾರ್ದು. ಮುಂಚೆ ಮಾಡಿದ್ದಾರೆ ಬಿಜೆಪಿಯವರು, ಆ ಕೆಲಸ ಆಗಬಾರ್ದು ಅಂತೇಳಿ ಅಷ್ಟೇ. ಮಾಡ್ಕೊಳ್ಳಿ ಬಿಡಿ, ಮಾಡ್ಕೊಳ್ಳಿ. ಕಾನೂನಿದೆ, ಕಾನೂನು ರೀತಿಯಲ್ಲಿ ನೋಡ್ತಾರೆ, ಕಾನೂನು ರೀತಿಯಲ್ಲಿ ಫೈಟ್ ಮಾಡ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ಅವ್ರು ಮಾಡಿದರೆ ಅವ್ರಿಗೆ ಆ ಹಕ್ಕಿದೆ, ಮಾಡ್ಕೊಳ್ಳಿ. ಸರ್ಕಾರದಲ್ಲಿ ಅಧಿಕಾರಿಗಳ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಬಸವರಾಜ ರಾಯರೆಡ್ಡಿ ಇಲ್ಲ, ನಾನೇ ಇದ್ದೆ. ಅವ್ರು ಹೇಳಿದ್ದೇನು ಅಂದರೆ, ನೀವು ಮಾಧ್ಯಮದವರು ಏನು ಮಾಡ್ತೀರಿ, ದಂಧೆ ಯಾವಾಗಲೂ ನಡೀತಾ ಇದೆ. ಅದು ಮುಖ್ಯಮಂತ್ರಿ ಕೂಡ ಇಂಥ ದಂಧೆಗಳನ್ನೆಲ್ಲ ನಿಲ್ಲಿಸ್ರಿ ಅಂತೇಳಿ ಜನರಲ್ಲಾಗಿ ಕಾಮೆಂಟ್ ಮಾಡಿರೋದು. ಅದೆಲ್ಲ ತಪ್ಪಾಗ್ತದೆ. ದಂಧೆ ಮೇಲೆ ನಡಿಬಾರ್ದು ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಅವ್ರು ಹೇಳಿರೋದು ಅಷ್ಟೇ. ಅವ್ರದ್ದೇನೋ ಅಲ್ಲಿ SP ಯಾವುದೋ ಒಂದು ವಿಚಾರ. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9449029555 7406215555.